ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆಯುತ್ತಿದೆ. ಬಂಧ ಅಧಿಕಾರದ ಅಂತಿಮ ಕಲಶ. ರಾಗಾದೀನಾಮುದಯಮದಯಂ ಧಾರಯತ್ ಕಾರಣಾನಾಂ ಕಾರ್ಯಂ ಬಂಧಂ ಪೀಡಿತಮಧುನಾ ಸದ್ಯ ಏವ ಪ್ರಣಮ್ಯ ಜ್ಞಾನಜ್ಯೋತಿ ಕ್ಷಪಿತಪೀಡಂ ಸಾಧು ಸನ್ನದ್ಧಮೇತತ್ ತದ್ವದ್ಯದ್ವತ್ ಪ್ರಸರಣಪದ ಕೋಪಿ ನಾಶಾಪ್ನೋತಿ. ಏತತ್ ಜ್ಞಾನಜ್ಯೋತಿಃ ತದ್ವತ್ ಸನ್ನದ್ಧಂ. ಸ್ವಾನುಭವಗೋಚರವಾದ ಶುದ್ಧ ಚೈತನ್ಯ ವಸ್ತುವು ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಹೇಗೆ ಪ್ರಕಟವಾಗಿದೆ ಎಂದರೆ, ಹೇಗೆ ಲೋಕ ಅಲೋಕ ಸಂಬಂಧವಾಗಿ ಸಕಲ ಜ್ಞೇಯಗಳನ್ನು ತಿಳಿದುಕೊಳ್ಳುವಂಥ ಶುದ್ಧ ಜ್ಞಾನದ ಪ್ರಸಾರವು ಅದನ್ನು ಅನ್ಯ ಯಾವುದೇ ಇನ್ನೊಂದು ದ್ರವ್ಯವು ತಡೆಯುವ ಸಾಧ್ಯತೆ ಇಲ್ಲ. ಕರ್ಮನಾಶ ಆಗುವುದರಿಂದ ಪ್ರಕಟ ಆಗಲಿಲ್ಲ, ತಪಸ್ಸಾದಿಗಳನ್ನು ಮಾಡುವುದರಿಂದ ಪ್ರಕಟ ಆಗಲಿಲ್ಲ. ಆ ಶುದ್ಧ ಚೈತನ್ಯ ಜ್ಯೋತಿ ಯಾವುದು ಸ್ವಾನುಭವ ಗೋಚರ ಇದೆಯೋ ಅದು ತನ್ನ ಶಕ್ತಿ ಸಾಮರ್ಥ್ಯದಿಂದ ಇನ್ನು ಯಾವುದರಿಂದಲೂ ತಡೆಯೋ ಸಾಧ್ಯ ಇಲ್ಲ. ಆ ಪ್ರಕಾರ ಪ್ರಕಟ ಆಗಿದೆ. ಇಲ್ಲಿ ಪ್ರಕಟ ಆಗುವ ಮಾತು ಇದೆ. ಪ್ರಕಟಂತೂ ಚೈತನ್ಯ ಜ್ಯೋತಿ ಯಾವಾಗಲೂ ಇದೇನರಿ. ಆದರೆ ಅದರದ ಸ್ವಾನುಭವ ಆಗಿರಲಿಲ್ಲ. ಅದು ಯಾವಾಗ ಸ್ವಾನುಭವದೊಳಗೆ ಬಂತಲ್ಲ, ನಿಜವಾಗಿ ಆವಾಗನೇ ಪ್ರಕಟ ಅನ್ನೋದಿದೆ. ಅಲ್ಲಿಯವರೆಗೆ ಅದು ಪ್ರಕಟ ಇದ್ರೂ ಕೂಡ ಅಂದರೆ ಇದೇನರೇ. ನಿಗೋಧದಲ್ಲಿ ಕೂಡ ಅದ ಅಲ್ಲಿಯ ಯೋಗ್ಯತೆಗೆ ಅನುಸಾರವಾಗಿ ಪ್ರಕಟನ ಇದೆ. ಅಲ್ಲಿಂದ ಬಂದ ನಂತರ ಸಂಜ್ಞೆ ಪಂಚೇಂದ್ರಿಯದವರೆಗೆ ಕೂಡ ಪ್ರಕಟನೆ ಇತ್ತು. ಆದರೆ ಅದರದ ಸ್ವ ಅನುಭವ ಇರಲಿಲ್ಲ. ಎಂಥ ಮಾತಿದೆ ನೋಡ್ರಿ. ಯಾವ ನಿಧಿ ನನ್ನಲ್ಲೇ ಇದೆ, ವ್ಯಕ್ತನ ಇದೆ, ಅದರದ್ದು ನನಗೆ ಅನುಭವ ಇಲ್ಲ, ಪರಿಚಯ ಇಲ್ಲ ಅಂಥೇಳಿ ಅದು ಇಲ್ಲನ ಅಂಥೇಳಿ ಹೇಳಿದ್ದಾರೆ. ನನ್ನ ಪಾಲಿಗೆ ಇಲ್ಲ. ಅದು ವಸ್ತು ರೂಪದಿಂದ ಇರಬಹುದು, ಆದರೆ ಎಲ್ಲಿಯವರೆಗೆ ಅನುಭವದೊಳಗಿಲ್ಲ ಅಲ್ಲಿಯವರೆಗೆ ಅದು ಇದ್ದು ಕೂಡ ಇಲ್ಲದ ಹಾಗೇನೆ. ಎಂಥ ಮಾತಿದೆ. ಸಿದ್ಧರಂಥದ್ದೇ ಆನಂದ, ಸಿದ್ಧರಂಥದ್ದೇ ಆನಂದಮಯ ಸ್ವಭಾವ ವ್ಯಕ್ತನೇ ಇದ್ರೂ ಕೂಡ ಏನಿದೆ ಹೇಳ್ರಿ, ಕರ್ಮಗಳ ಸದ್ಭಾವದಿಂದ ಅದರ ಇರುವಿಕೆಗೆ ಅದರ ವ್ಯಕ್ತತೆಗೆ ಏನಾದರೂ ಕುಂದ ಇದೆ ಅಂದರೆ ಸ್ಪರ್ಶನ ಮಾಡಿಲ್ಲ. ಯಾವ ಕರ್ಮನು ಸ್ಪರ್ಶ ಮಾಡುವಂಥದ್ದ ಅವುಗಳ ಸ್ವಭಾವದಲ್ಲಿ. ಆದರೆ ಏನು ವ್ಯತ್ಯಾಸ ಇದೆ ನಮ್ಮಲ್ಲೇ ಸಿದ್ಧರಲ್ಲೇ. ಮಧ್ಯದವ್ರು ಮಾತು ಹೇಳ್ತಾ ಇಲ್ಲ ನಾನು. ಪೂರ್ಣ ಪ್ರಕಟ ಯಾರದ ಅವಸ್ಥೆ ಇದೆಯಲ್ಲ, ಅಂಥ ಕೃತಕೃತ್ಯ ಸಿದ್ಧರ ಮಾತು ಹೇಳ್ತಾ ಇದ್ದೇನೆ. ಎಲ್ಲಿ ಪರಮಾತ್ಮನಿಗೆ ಬಹಿರಾತ್ಮನಿಗೆ ಹೋಲಿಕೆ? ಪರಮಾತ್ಮ ಬಹಿರಾತ್ಮ ಯಾವ ಕಾರಣದಿಂದ ವ್ಯತ್ಯಾಸ ಇದೆ? ವ್ಯತ್ಯಾಸ ಯಾವುದರಿಂದ ಇದೆ? ಅದರ ಅನುಭವದೊಳಗೆ ನಿಮಗ್ನ ಇದ್ದಾರೆ.
ಅದರ ಅನುಭವದಿಂದ ಅಪರಿಚಿತ, ಹೊರಗಿದ್ದಾನೆ. ಅದರ ಸ್ವಭಾವದೊಳಗೇನು ವ್ಯತ್ಯಾಸ ಇಲ್ಲವೇ ಇಲ್ಲ. ಸಂಜ್ಞೆ ಪಂಚೇಂದ್ರಿಯ ದಶ ಏನಿದೆ ಅಲ್ಲ, ಪರ್ಯಾಪ್ತ ದಶ, ಈ ಜನವಾಣಿಯ ಸಂಯೋಗ, ಜೈನ ಕುಲ, ಇದೆಲ್ಲ ಬೇಕೇ ಆಗಿಲ್ರಿ. ಇವೆಲ್ಲ ಬಾಹ್ಯದ ನಿಮಿತ್ತ ಅದವರಲ್ಲ. ಜೀವದ ಶಕ್ತಿಯ ವಿಕಾಸ ಎಷ್ಟಾಗಿದೆಪ್ಪ, ಶುದ್ಧರದೆಷ್ಟಿದೆಯಲ್ಲ ಅಷ್ಟು. ಏನಿದೆ ಕೊರತೆ? ಶುದ್ಧರ ಯಾವ ಪ್ರಕಾರ ತಮ್ಮಲ್ಲೇ ತಾವು ಪರಿಪೂರ್ಣ ಪರಿತೃಪ್ತ ಇದ್ದಾರೋ ಅದೇ ಪ್ರಕಾರ ಈ ಸಮಯದೊಳಗೆ ನನ್ನಲ್ಲೇ ನಾನು ಪರಿಪೂರ್ಣ ಇದ್ದೇನೆ, ಅದರ ಪರಿಚಯದಿಂದ ಅನಭಿಜ್ಞೆ ಇದ್ದೇನೆ. ವ್ಯತ್ಯಾಸ ಇಷ್ಟೇ. ಅಂಚಳನ ಜ್ಞಾನಿಗಳು ಹೇಳಿದರು, ಶುದ್ಧ ಸಮಾನ ಸದಾ ಪದಮೇರು. ಹರೇ ಸದಾ ಶುದ್ಧರ ಹಾಗೆನೇ ಇದೆ. ಆದ್ರೆ ಅದನ್ನು ಹೀಗೆ ಇದೆ ಅಂಥೇಳಿ ಹೇಳುವವರು ದೊರಕಿದ್ರೂ ಕೂಡ ಅದರದ್ದು ವಿಶ್ವಾಸನೂ ಮಾಡ್ತಾ ಇಲ್ಲ. ಹಾಗಾದರೆ ಆ ನಿಧಿಯಿಂದ, ಆ ಸುಖದಿಂದ ಈ ಜೀವಕ್ಕೆ ಯಾವ ರೀತಿ ಏಕ ಮಾಡೋ ಸಾಧ್ಯ ಇದೆ? ಇವತ್ತು ತಾನೇ ನೋಡ್ತಾ ಇಲ್ಲ, ತಾನೇ ವಿಶ್ವಾಸ ಮಾಡ್ತಾ ಇಲ್ಲ. ಇಲ್ಲಿ ಮಹತ್ವಪೂರ್ಣವಾದಂತಹ ಶಬ್ದ, ಬಂಧವನ್ನು ಮುಗಿಸಿಬಿಡುವಂತಹ ಶಬ್ದ ಏನ? ತನ್ನ ಸಾಮರ್ಥ್ಯದಿಂದ, ತನ್ನ ಸಾಮರ್ಥ್ಯದಿಂದ. ಅದಕ್ಕೆ ಏನು ಸಾಮರ್ಥ್ಯ? ಸ್ವಾನುಭವ ಮಾಡೋ ಸಾಮರ್ಥ್ಯ ಅಷ್ಟೇ. ಕರ್ಮನಾಶ ಮಾಡೋ ಸಾಮರ್ಥ್ಯ ಅಲ್ಲ, ತಪಸ್ಸು ಮಾಡೋ ಸಾಮರ್ಥ್ಯ ಅಲ್ಲ. ಯಾರು ಮಾಡ್ತಾರೆ ತಪಸ್ಸು? ಕರ್ಮನಾಶಿ ಯಾವುದರ ಸಲುವಾಗಿ ಮಾಡಬೇಕಾಗಿದೆ? ಕರ್ಮ ನಮಗೆ ಮಾಡಿದ್ದಾದರೂ ಏನು ಮಾಡ್ತಾ ಇದೆ ಕರ್ಮ? ಏನೂ ಇಲ್ಲ, ತನ್ನಲ್ಲೇ ತಾನು ಕರ್ಮರೂಪದಿಂದ, ಸ್ಥಿತಿ ರೂಪದಿಂದ, ಅನುಭಾಗ ರೂಪದಿಂದ, ಅರ್ಥಾತ್ ಉದಯ ರೂಪದಿಂದ ಪರಿಣಾಮ ಮಾಡ್ತಾ ಇದೆ. ಜೀವದ ತಂಟೆಗೇನೆ ಬರದೇ ಇರುವಂಥ ಕರ್ಮದ ನಾಶ ಮಾಡುವ ವಿಚಾರ ಎಂಥ ಘೋರ ಅಪರಾಧ ಇದೆ. ತನ್ನಲ್ಲೇ ತಾನಿದೆ, ತನ್ನ ಸ್ವಭಾವ ರೂಪದಿಂದ ತಾನು ಪರಿಣಾಮ ಮಾಡ್ತಾ ಇದೆ. ನನ್ನ ಸ್ವಭಾವಕ್ಕೆ ಸ್ವಲ್ಪ ಕೂಡ ಧಕ್ಕೆ ತರುವಂಥ ಸ್ವಭಾವ ಅದರಲ್ಲಿ ಇಲ್ಲ, ಸಾಮರ್ಥ್ಯ ಇಲ್ಲ, ಸ್ವಭಾವ ಇಲ್ಲ. ಹಾಗಾದ್ರೆ ಒಂದೇ ಒಂದು, ಒಂದು ಶಬ್ದದೊಳಗೆ ಏನಿದೆ ಅಂತಂದ್ರೆ ಅನಾದಿ ಕಾಲದ ಸ್ವರೂಪ ಭ್ರಷ್ಟತೆ ಶಾಶ್ವತವಾಗಿ ಬಿಟ್ಟು ಹೋಗುವಂಥದ್ದಿದೆ. ಆ ಶಬ್ದದಲ್ಲಿ ಏನಿದೆ ಅಂತಂದ್ರೆ ಅನಾದಿ ಕಾಲದಿಂದ ಯಾವುದು ವ್ಯಕ್ತ ಅಥವಾ ಅವ್ಯಕ್ತ ರೂಪದ ಅಭಿಲಾಷೆ ಇತ್ತೋ ಅದನ್ನು ಸಮಗ್ರ ರೂಪದಿಂದ ಪೂರ್ಣ ಮಾಡುವಂಥದ್ದು. ಅನಾದಿ ಕಾಲದಿಂದ ಯಾವ ಪರವಶತೆ ಇತ್ತು ಅದನ್ನು ಪರಿಪೂರ್ಣ ರೂಪದಿಂದ ಪರಿಹಾರ ಮಾಡುವಂಥದ್ದು. ಏನು ಶಬ್ದದ? ತನ್ನ ಸಾಮರ್ಥ್ಯ. ಅನ್ಯರ ಕಡೆಗೆ ನೋಡುವ ಅವಶ್ಯಕತೆ ಏನಿದೆ? ಭಗವಂತನ ಕಡೆಗೆ ನೋಡುವ ಅವಶ್ಯಕತೆ ಏನಿದೆ? ಸಹಾಯಕರು ಯಾರೂ ಸಹಾಯಕರು ಇಲ್ಲದೇ ಇರುವಂಥ ಅಥವಾ ಬೇಕಾಗದೇ ಇರುವಂಥ ಸ್ವಭಾವ, ಪರಿಪೂರ್ಣ ಸ್ವಭಾವ ನಮ್ಮದಿದೆ. ಅರೆ ಪರಿಪೂರ್ಣ ಅಂದ್ರೆ ದ್ರವ್ಯ ರೂಪದಿಂದ, ಪರ್ಯಾಯ ರೂಪದಿಂದ.
ಸ್ವಭಾವ ದ್ರವ್ಯ ರೂಪದಿಂದೇನು ಪರ್ಯಾಯ ರೂಪದಿಂದ ಪರಿಪೂರ್ಣ ಅನ್ನುವಂಥ ಶಬ್ದ ಯಾವುದಕ್ಕೆ? ಅರೆ ದ್ರವ್ಯ ಪರ್ಯಾಯ ಅನ್ನೋ ಭೇದ ಯಾಕೆ ಬೇಕಪ್ಪ? ಇಲ್ಲನಲ್ಲ, ವಸ್ತುವಿನಲ್ಲೇ ಇಲ್ಲ. ಪರಿಣಾಮ ಸ್ವಯಂ ಆದ ಅಂಥೇಳಿ ಹೇಳಿದ್ರಲ್ಲ ಪ್ರವಚನ ಸಾರದಲ್ಲಿ. ಪರಿಣಾಮ ಸ್ವಯಂ ಆದ, ಸ್ವಯಂ ಆತ್ಮ ಪರಿಣಾಮ ಅಂದ್ರೆ ಅರ್ಥಾತ್ ಪರ್ಯಾಯ ಬೇರೆ ಇಲ್ಲವೇ ಇಲ್ಲ, ಪರಿಣಾಮ ಬೇರೆ ಇಲ್ಲವೇ ಇಲ್ಲ. ಪರಿಣಾಮ ಯಾವುದಕ್ಕಂತಾರು? ಉಪಯೋಗಕ್ಕಂತಾರು. ಉಪಯೋಗ ಹೇಗಿದೆ? ಚೈತನ್ಯದ ಅನುಸರಣೆ ಮಾಡಿ ವರ್ತಿಸುವಂಥದ್ದು ಇದೆ. ನೋಡ್ರಿ, ನಮ್ಮಲ್ಲಿ ಮತಿಜ್ಞಾನ ರೂಪದ ಪರ್ಯಾಯ ಇರಲಿ, ಕೇವಲ ಜ್ಞಾನ ರೂಪದ ಪರ್ಯಾಯ ಇರಲಿ ಯಾವುದೋ ಜೀವದಲ್ಲಿ, ಕುಜ್ಞಾನ ರೂಪದ ಪರ್ಯಾಯ ಇರಲಿ, ಸಮ್ಯಜ್ಞಾನ ರೂಪದ ಪರ್ಯಾಯ ಇರಲಿ, ಅದ ಆಂತರ್ಯದ ತ್ರಿಕಾಲಿ ಜ್ಞಾನ ದರ್ಶನ ಗುಣ ಏನಿದೆಯಲ್ಲ ಅದರ ಅನುಸರಣೆ ಮಾಡಿ ಆಗ್ತಿದೆ. ಇಂದ್ರಿಯದ ಅನುಸರಣೆ ಮಾಡಿ, ಜ್ಞೇಯದ ಅನುಸರಣೆ ಮಾಡಿ ಜ್ಞಾನದ ಯಾವ ಪರ್ಯಾಯನೂ ಆಗುವುದಿಲ್ಲ. ವಸ್ತು ತ್ರಿಕಾಲಿ ಇದೆ, ಜ್ಞಾನದರ್ಶನ್ ವಸ್ತುವಿನ ಗುಣ, ಜೀವ ವಸ್ತುವಿನ ಗುಣ ತ್ರಿಕಾಲಿ ಇದೆ. ಅದರದ ನಿರಂತರ ಪ್ರತಿ ಸಮಯಕ್ಕೂ ವರ್ತಿಸುವಂಥ ಪರಿಣಾಮ ಅದರ ಆಧಾರದಿಂದ ಅದರ ಅನುಸರಣೆ ಮಾಡಿ ಆಗ್ತಿದೆ. ಹಾಗಾದ್ರೆ ತದಿಂದ್ರಿಯ ಅನಿಂದ್ರಿಯ ನಿಮಿತ್ತಂ ಅಂಥೇಳಿ ಹೇಳಿದ್ರೆ ಆದ್ಯ ಪರೋಕ್ಷಮ ಜ್ಞಾನಕ್ಕೆ ಅದೇ ಎಲ್ಲಿ ಉಳಿತು? ನಿಮಿತ್ತ ಅಂತ ಹೇಳಿ ಹೇಳಿರಲ್ಲ, ಉಳಿಲಿಲ್ಲ ಅನ್ನೋ ಮಾತಲ್ಲಿದೆ. ಅದು ಉಳಿದದ್ದೇ ಇದೆ ರೀ. ಒಬ್ಬ ಆಚಾರ್ಯರ ಕಥನವನ್ನ ಇನ್ನೊಬ್ಬ ಆಚಾರ್ಯರು ತೆಗೆದು ಹಾಕೋದಿಲ್ಲ. ನಿಮಿತ್ತ ಇದೆ ಅಂತ ಹೇಳಿ ಹೇಳಿದ್ರು, ಆದ್ರೆ ನಿಮಿತ್ತದ ಅನುಸರಣೆ ಮಾಡಿ ಜೀವದ ಪರಿಣಾಮ ಆಗುವುದಿಲ್ಲ. ಚೈತನ್ಯದ ಅನುವಿಧಾಯಿನ ಇದೆ ಕುಜ್ಞಾನ. ಜಗತ್ತಿನಲ್ಲಿ ಯಾವ ಪದಾರ್ಥ ಅಥವಾ ಯಾವುದೇ ಪದಾರ್ಥದ ಎಂಥದೇ ಪರ್ಯಾಯ, ನಮ್ಮ ಎಂಥದೇ ನಿಕೃಷ್ಟ ಅಥವಾ ಉತ್ಕೃಷ್ಟ ಪರಿಣಾಮಕ್ಕ ಆಧಾರ ಇಲ್ಲ. ನಿಕೃಷ್ಟ ಪರಿಣಾಮಕ್ಕೆ ಯಾವ ಪರಪದಾರ್ಥ ಕಾರಣ ಇಲ್ಲ, ಯಾವ ಕರ್ಮ ಕಾರಣ ಇಲ್ಲ. ಉತ್ಕೃಷ್ಟ ಪರಿಣಾಮಕ್ಕೆ ಯಾವ ಜಿನವಾಣಿ, ಯಾವ ವಿತರಾಗ ಅರ್ಹಂತರ ಕಾರಣ ಇಲ್ಲ. ಧ್ವನಿ ಸ್ವಲ್ಪ ಇಳಿಸಬೇಕಾಗ್ತಿದೆ. ಯಾಕೆ ಅಂತಂದ್ರೆ ಈ ಜೀವದ ಶ್ರದ್ಧೆನೇ ಆಗಿದೆ. ಭಗವಂತರ ಹತ್ರ ಹೋದ ನಂತರ, ಶಾಸ್ತ್ರದ ಹತ್ರ ಹೋದ ನಂತರ ನನ್ನ ಜ್ಞಾನದೊಳಗ ಭಾವದೊಳಗ ಶುಚಿತ್ವ ಅಥವಾ ಯಥಾರ್ಥತೆ ಬರ್ತಿದೆ ಅನ್ನೋದು ಈ ಜೀವದ ಭ್ರಮೆನೇ ಇದೆಯಲ್ಲ, ಆ ಭ್ರಮೆಯನ್ನು ಆ ಜೀವ ತಾನಾಗೇನ ಬಿಟ್ಟು ಕೊಟ್ಟರೆ ಹೋಗ್ತಿದೆ. ಇಲ್ಲ ಅಂತಂದ್ರೆ ಏನು ಮಾಡೋದ? ನನಗೆ ಬರೀ ಭಯ ಆಗ್ತಿದೆ. ಅದಕ್ಕೆ ಯಾರೇನು ಮಾಡೋರು? ಅದರದ ಉಪಾಯ ಯಾರ ಹತ್ರ ಇದೆ ಹೇಳ್ರಿ? ವೀತರಾಗಿ ಗುರುಗಳ ಹತ್ರ ಇದೆ, ಸರ್ವಜ್ಞ ಭಗವಂತರ ಹತ್ರ ಇದೆ. ಹಾಗಾದ್ರೆ ಯಾರ ಹತ್ರ ಇದೆ? ಭಯ ಪಡದೇ ಇರೋದು, ಇದು ಒಂದೇ ಉಪಾಯ ಇದೆ. ನನಗೆ ಮರಣದ ಭಯ ಇದೆ, ರೋಗದ ಭಯ ಇದೆ, ಯಾರೂ ನನಗೆ ಸಹಾಯಕರ ಇಲ್ಲದೇ ಇರುವಂಥದ್ದು ಸಮಯ ಬರಬಹುದೇನ ಅನ್ನೋ ಭಯ ಇದೆ. ರೋಗ ನಿನ್ನನ್ನು ಸ್ಪರ್ಶ ಮಾಡಲಿಲ್ಲ, ಧನ ನಿನಗೆ ಯಾವ ರೀತಿಯ ಅನುಕೂಲ ಮಾಡಿಕೊಡೋದು ಸಾಧ್ಯ ಇಲ್ಲ, ನಿನ್ನ ಕಾರ್ಯಕ್ಕೆ ಯಾರೂ ಸಹಾಯಕ ಆಗುವಂಥ ಲೋಕದೊಳಗೆ ಯಾವ ಕಾಲದೊಳಗನೂ ಇರಲಿಲ್ಲ ಮತ್ತು ಇರೋ ಸಾಧ್ಯ. ಇಷ್ಟು ತಿಳಿದ ನಂತರ ಅರೆ ರೋಗ ಅನೇಕ, ರೋಗದ ಲಕ್ಷಣ ಅನೇಕ, ಆದರೆ ರೋಗ ನಿವಾರಣೆಯ ಉಪಾಯ ಒಂದೇ ಇದೆ. ಏನದ? ತತ್ವಜ್ಞಾನ.
ನರಕದ ದುಃಖಕ್ಕೆ ಕಾರಣೀಭೂತವಾದಂತಹ ಪರಿಣಾಮ, ಪರದ್ರವ್ಯದೊಳಗೆ ಅಹಂಬುದ್ಧಿ ರೂಪದಿಂದ ಪ್ರಕಟವಾಗುವಂತಹ ಪರಿಣಾಮ, ಶುಭದೊಳಗೆ ಲಾಭವೆನ್ನುವಂಥ ಪರಿಣಾಮ, ಅಶುಭದ ಉದಯದಿಂದ ಭಯಭೀತ ಆಗುವಂಥ ಪರಿಣಾಮ, ಹೀಗೆ ನಾನಾ ಪ್ರಕಾರದ ಪರಿಣಾಮ. ಆದರೆ ಅವೆಲ್ಲ ಪರಿಣಾಮಗಳನ್ನು ಮೂಲ ಸಹಿತ ಕಿತ್ತು ಹಾಕುವಂಥ ಸಾಮರ್ಥ್ಯ ಒಂದೇ ಒಂದು, ಯಾವುದದ? ವಸ್ತು ಸ್ವರೂಪದ ಜೀವವನ್ನು ಅಜೀವ ಎಂದೂ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ. ಅಜೀವದ ಕಾರಣದಿಂದ ಜೀವನಿಗೆ ಯಾವುದೇ ಪ್ರಕಾರದ ಲಾಭ ಹಾನಿ ಆಗುವುದ ಮೂರು ಕಾಲದಲ್ಲೂ ಸಂಭವವಿಲ್ಲ. ಅಜೀವದ ಹತ್ರ ಒಂದು ಸಮಯ ಕೂಡ ಇಲ್ಲ ಜೀವದ ಕಡೆಗೆ ನೋಡುವ ಸಲುವಾಗಿ. ಇನ್ನು ಜೀವ ತನ್ನ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಅಜೀವದ ಮೇಲೆ ಕೇಂದ್ರೀಕೃತ ಮಾಡಿದರೆ ಅದಕ್ಕೆ ಅಜೀವ ಏನು ಮಾಡ್ತಿದ್ದಾರೆ? ತನ್ನ ಸಮಗ್ರ ಶಕ್ತಿ ಸಾಮರ್ಥ್ಯವನ್ನು, ನನ್ನ ಪುಣ್ಯವನ್ನು, ನನ್ನ ಜ್ಞಾನ ಸಾಮರ್ಥ್ಯವನ್ನು ನಾನು ಪರಿಪೂರ್ಣ ಖರ್ಚು ಮಾಡಿ ಪರದಲ್ಲೇ ಕಾರ್ಯ ಮಾಡುವ ಅಥವಾ ಪರದಿಂದ ಲಾಭ ಹಾನಿ ಮನ್ನಿಸುವ ರೂಪದಿಂದ ಪರಿಣಾಮನ ಮಾಡಿದರೆ ಅದಕ್ಕೆ ಪರದ್ರವ್ಯ ಏನು ಮಾಡುವುದ್ರೆ? ಏನು ಮಾಡುವ? ಪರದ್ರವ್ಯನ ವಿಶ್ವದೊಳಗೆ ಇರುವುದನ್ನು ಬಿಟ್ಟು ಕೊಡಬೇಕ್ರೆ? ಅದಂತೂ ಹಾಗೆ ಸಂಭವ ಇಲ್ಲ. ಆದರೆ ನಮ್ಮ ಅಭಿಪ್ರಾಯವೇ ಏನಿದೆ? ಪರದ್ರವ್ಯನ ತನ್ನ ಇರುವಿಕೆಯನ್ನು, ತನ್ನ ಅಸ್ತಿತ್ವವನ್ನು ತ್ಯಾಗ ಮಾಡಬೇಕೆಂದ್ರೆ, ಕರ್ಮೇನ ತನ್ನ ಕರ್ಮತನವನ್ನು ಬಿಟ್ಟು ಕೊಡಬೇಕೇನ, ದೇಹನ ತನ್ನ ದೇಹ ರೂಪದ ಯಾವ ಪರಿಣಾಮನ ಇದೆ ಅದರಿಂದ ದಿಕ್ಕ ಬದಲಾಯಿಸಿ ಪರಿಣಾಮನ ಮಾಡಬೇಕೇನ, ಪುಣ್ಯ ಪಾಪಗಳೇನ ನಮ್ಮ ಇಚ್ಛೆ ಅನುಸಾರವಾಗಿ ಬೇರೆ ಬೇರೆ ಆಗಬೇಕೇನ, ಪುಣ್ಯದದ್ದು ಪಾಪ ಅಥವಾ ಪಾಪ ಇದ್ದದ್ದು ಪುಣ್ಯ ಆಗಬೇಕೆಂದ್ರೆ, ಪುಣ್ಯದದ್ದು ಪಾಪ ಆಗಬೇಕಂತನೂ ಅಪೇಕ್ಷೆ ಮಾಡ್ತೇವಲ್ಲ, ಇನ್ನೊಬ್ಬರ ಪುಣ್ಯ ನಮಗೆ ಸಹಿಸೋದಾಗೋದಿಲ್ಲಲ್ಲ. ನಮ್ಮ ಪಾಪ ಇದ್ದದ್ದು ಪುಣ್ಯ ಆಗ್ಬೇಕನ್ನೋದನ್ನು ಅಪೇಕ್ಷೆ ಮಾಡ್ತೇವಲ್ಲ. ವಿಚಾರ ಮಾಡುವುದರೆ ನಮ್ಮ ಅಪೇಕ್ಷೆಯಿಂದ, ನಮ್ಮ ಪರಿಣಾಮದಿಂದ, ನಮ್ಮ ಇಚ್ಛೆಯಿಂದ ಅಥವಾ ನಮ್ಮ ಅರೂಪಿ ಪ್ರಯತ್ನದಿಂದ ಅದ ತನ್ನ ಪರಿಣಾಮದ ದಿಕ್ಕನ್ನು ಬದಲಿಸುವುದಾಗಲಿ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಾಗಲಿ ಮಾಡೋದ ಇದು ಮೂರು ಕಾಲದಲ್ಲೂ ಸಂಭವವಿಲ್ಲ. ಯಾಕೆ? ಅದು ತನ್ನ ಪರಿಣಾಮದ ದಿಕ್ಕು ಬದಲಿ ಮಾಡಬೇಕಾದ್ರೆ ಅದು ಬೇರೆ ದಿಕ್ಕಿನಿಂದ ಪರಿಣಾಮನ ಮಾಡ್ತಾನೆ ಇಲ್ಲಲ್ಲ ಯಾವಾಗೂ. ಅದು ತನ್ನ ಅಸ್ತಿತ್ವವನ್ನು ಇಲ್ಲದಾಗಿಸಬೇಕಾದ್ರೆ ಅದರ ಅಸ್ತಿತ್ವ ಅದರೊಳಗನೆ ಇದೆಯಲ್ಲ, ಅನ್ಯದೊಳಗೆ ಬಂದೇ ಇಲ್ಲ. ಅದ ಎಂಥ ಪ್ರಾಮಾಣಿಕವಾದಂಥ ಜೀವ ದ್ರವ್ಯದ ಕುರಿತಾಗಿ ಈ ಜೀವದ ವಿಚಾರ ಭಾವಸರಣಿ ಎಷ್ಟು ಅಪ್ರಾಮಾಣಿಕ ಇದೆ, ಎಷ್ಟು ವಿರುದ್ಧ ಇದೆ. ಏನು ಹೇಳ್ತಾ ಇದ್ದರು? ಅರೆ, ನನಗೆ ಪ್ರಕಟವಾಗಿರುವಂಥ ಉಪಲಬ್ಧ ಕೈಗೆ ಬಂದಿರುವಂಥ ಶಕ್ತಿಯಷ್ಟು ಮಹಾನ ಇದೆ ರೀ ನಂದು. ನನಗೆ ಈ ಸಮಯದೊಳಗೆ ಕಾರ್ಯ ಮಾಡುವ ಶಕ್ತಿ ಎಷ್ಟು ವಿಶಾಲ ಇದೆ, ಎಷ್ಟು ವಿಶಾಲ ಇದೆ. ಬರೀ ಸಮ್ಯಕ್ ದರ್ಶನದ ಮಾತು ಹೇಳ್ತಾ ಇಲ್ರಿ ಇಲ್ಲಿ ಕೇವಲ ಜ್ಞಾನದ ಮಾತು ಹೇಳ್ತಾ ಇದ್ದೇನೆ, ಪರಮಾತ್ಮತೆಯ ಮಾತು ಹೇಳ್ತಾ ಇದ್ದೇನೆ. ಬಹಿರಾತ್ಮ ಮತ್ತು ಪರಮಾತ್ಮ, ಬಹಿರಾತ್ಮತೆಯನ್ನ ನಾಸ್ತಿ ರೂಪದಿಂದ ಅಥವಾ ವಿರುದ್ಧ ರೂಪದಿಂದ ಹೇಳೋದ ಅಂತರಾತ್ಮತೆ. ಮೂಲತಃ ಇದ ನೀವು ಪರಮಾತ್ಮ ರೀ, ಪರಮಾತ್ಮ ಅದನ್ನು ಮರ್ತಿದನು ಅಂಥೇಳಿ ಬಹಿರಾತ್ಮ, ಅದನ್ನು ನೋಡಿದ ಅಂತಂದ್ರೆ ಅಂತರಾತ್ಮ ರೀ. ಅದರದ ರುಚಿ ಮಾಡಿದ ಅಂತಂದ್ರೆ ಅಂತರಾತ್ಮ, ಅದರ ಸನ್ಮುಖ ಉದ್ಯಮ ಮಾಡಿದ ಅಂತಂದ್ರೆ ಅಂತರಾತ್ಮ. ಏನಿದೆ ಹೇಳ್ರಿ? ಅದಕ್ಕೆ ಪ್ರಾರಂಭದೊಳಗೆ ಹೇಳಿತು
ಸಿದ್ಧರು ಎಷ್ಟು ಪರಿಪೂರ್ಣ ಇದ್ದಾರೋ ಅಷ್ಟೇ ಪರಿಪೂರ್ಣ ನಾನಿದ್ದೇನೆ. ಹಾಗಾದರೆ ನಾನು ದುಃಖಿ ಇದ್ದೇನಲ್ಲ, ನನ್ನ ಸತ್ತಾದೊಳಗೆ ಕರ್ಮ ಇದ್ದಾವಲ್ಲ, ನಾನು ದೇಹದಿಂದ ಸಹಿತ ಇದ್ದೇನಲ್ಲ, ಅರ್ಥಾತ್ ದ್ರವ್ಯ ಕರ್ಮ, ಭಾವಕರ್ಮ, ನೌಕರ್ಮದಿಂದ ಯುಕ್ತ ಇದ್ದೇನೆ. ಅವರು ಮೂರೂ ಪ್ರಕಾರದ ಕರ್ಮದಿಂದ ರಹಿತ ಇದ್ದಾರಲ್ಲ. ಅರೆ, ಕರ್ಮದಿಂದ ಯುಕ್ತ ಇರೋದ, ಕರ್ಮದಿಂದ ರಹಿತ ಇರೋದ, ಇದಕ್ಕೆ ಮತ್ತು ಆತ್ಮನ ಶಕ್ತಿ ಸಾಮರ್ಥ್ಯಕ್ಕೆ ಯಾವ ಸಂಬಂಧನೂ ಇಲ್ಲ. ಹಾಗಾದರೆ ಏನಿದೆ? ಅವರು ತಮ್ಮದು ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯನ್ನು ಆ ರೂಪದಿಂದ ಸ್ವೀಕಾರ ಮಾಡಿದರು, ಅದರದ ಆರೋಪದಿಂದ ಅನುಭವ ಮಾಡಿದರು. ಅದರಿಂದ ಅವರಿಗೆ ಪರಮ ಲಾಭ, ಪರಮ ಸಂತೋಷ, ಪರಮ ಶಾಂತಿಯ ಅನುಭವ ಆಗುವುದರಿಂದ ಅವರ ಆರೋಪದಿಂದ ಹೊರಗೆ ಬರುವುದನ್ನೇ ಇಲ್ಲ. ಬರೀ ಆಗಬೇಕಾದಂಥ ಕಾರ್ಯ ಇಷ್ಟ ಇದೆ. ನನ್ನ ಸ್ವಭಾವದಲ್ಲಿ ನಾನೇನೂ ಬೆಳವಣಿಗೆ ಮಾಡಿಕೊಳ್ಬೇಕಾಗಿಲ್ಲ. ತನ್ನಷ್ಟಕ್ಕೆ ತಾನೇ ಆದದ್ದಿದೆ ರೀ. ಸಂಜ್ಞಿ ಪಂಚೇಂದ್ರಿಯ ಹೇಗೆ ಪ್ರಾಪ್ತ ಆಯಿತು? ಹೇಗೆ ಪ್ರಾಪ್ತ ಆಯಿತು? ನಾನು ಮಾಡಿಕೊಳ್ಳುವುದರಿಂದ. ಹಾಗಾದರೆ ಸಂಜ್ಞಿ ಪಂಚೇಂದ್ರಿಯ ಯಾವ ಪ್ರಕಾರ ತನ್ನಷ್ಟಕ್ಕೆ ತಾನೇ ಪ್ರಾಪ್ತ ಆಗಿದೆಯೋ ಆ ಪ್ರಕಾರ ಸಿದ್ಧಾವಸ್ಥೆ ತನ್ನಷ್ಟಕ್ಕೆ ತಾನೇ ಪ್ರಾಪ್ತ ಆಗುವುದಿಲ್ಲ. ಹಾಗಾದರೆ ಏನು ಮಾಡೋದಿದೆ? ಆ ಪ್ರಕಾರ ಸ್ವೀಕಾರ ಮಾಡಿದ ನಂತರ ಅದರದೇ ಶ್ರದ್ಧೆ, ಜ್ಞಾನ, ಅದರಲ್ಲೇ ಸ್ಥಿರತೆಯ ಪ್ರಯತ್ನ, ಆ ಪ್ರಯತ್ನದ ಅನುಸಾರ ಈ ಜೀವಕ್ಕೆ ಅದರ ಅನುಭವ ಆಗ್ತಾ ಹೋಗ್ತಿದೆ. ಸಂಜ್ಞಿ ಪಂಚೇಂದ್ರಿಯ ಆಗುವುದು ಕಠಿಣ ಇದೆ ಅಂತ ಹೇಳಿದರು. ಸಂಜ್ಞಿ ಪಂಚೇಂದ್ರಿಯ ದಶ ಕಠಿಣ ಇದೆ, ದುರ್ಲಭ ಇದೆ ಅಂತ ಹೇಳಿದರು. ಆದರೆ ಅದನ್ನು ಮಾಡುವ ಸಲುವಾಗಿ ಯಾವ ಪ್ರಕಾರದ ಪ್ರಯತ್ನವನ್ನು ಹೇಳಲಿಲ್ಲ. ಹೇಳಬೇಕಾದ್ರೆ ಅದು ಅಸಂಜ್ಞಿಗೆ ಹೇಳಬೇಕಾಗೋದ, ಹೌದೇನೇನು? ಸಂಜ್ಞಿ ಆಗೋ ಉಪದೇಶ ಅಸಂಜ್ಞಿಗೇನ ಕೊಡಬೇಕಾಗೋದಿಲ್ಲ. ಅಸಂಜ್ಞಿ ಯಾವುದ? ಏಕೇಂದ್ರಿಯದಿಂದ ಹಿಡಿದು ಪಂಚೇಂದ್ರಿಯದವರೆಗೆ ಎಲ್ಲ ಅಸಂಜ್ಞಿದ್ದಾರೆ. ಹಾಗಾದ್ರೆ ಸಂಜ್ಞಿ ಪಂಚೇಂದ್ರಿಯ ಆಗುವ ಸಲುವಾಗಿ ಅಸಂಜ್ಞಿಗೆ ಉಪದೇಶ ಕೊಟ್ಟ ಉಪಯೋಗ ಇಲ್ಲ. ಹಾಗಾದರೆ ಉಪದೇಶ ಯಾರಿಗಿದೆ? ತಾನೇ ತಾನಾಗಿ ಯಾವುದು ಸಂಜ್ಞಿ ತನಕ ಪ್ರಾಪ್ತ ಆಗಿದೆಯೋ ಅದಕ್ಕೆ ಉಪದೇಶ. ಏನು ಉಪದೇಶ ಇದೆ? ನೀನು ಇಂಥವಿದ್ದಿ, ನಿನ್ನ ಸ್ವರೂಪ ಒಂದು ಚೈತನ್ಯ ಇದೆ. ಒಂದು ಚೈತನ್ಯವನ್ನು ಹೊರತುಪಡಿಸಿ ನಿನ್ನ ಸ್ವರೂಪದೊಳಗ ಕರ್ಮ ಆಗಲಿ, ದೇಹ ಆಗಲಿ, ಸಂಯೋಗ ಆಗಲಿ, ಸುಖ ದುಃಖ ಆಗಲಿ, ರಾಗದ್ವೇಷಗಳಾಗಲಿ ಇಲ್ಲವೇ ಇಲ್ಲ. ಯಾವ ರೀತಿ ಸ್ವೀಕಾರ ಮಾಡೋದಿದೆ? ಯಾವ ರೀತಿ ಇದೆಯೋ ಆ ರೀತಿ. ಯಾವ ರೀತಿ ನಮಗೆ ಇದುವರೆಗೆ ಸ್ವೀಕಾರ ಆದದ್ದಿದೆ, ಬೇರೆ ಬೇರೆ. ಯಾವ ರೀತಿ ಇಲ್ಲವೋ ಆ ರೀತಿ ಅನೇಕ ಪ್ರಕಾರದ ಸ್ವೀಕಾರ ಅನುಭವ ಆಗ್ತಾ ಇದೆ. ಈಗ ಬರೀ ಏನು ಆಗೋದಿದೆ? ಯಾವ ರೀತಿ ಜೀವದ ಸ್ವಭಾವ ಅಥವಾ ಸ್ವರೂಪ ಇದೆಯೋ ಆ ರೀತಿ ಜೀವ ತನ್ನ ಸ್ವರೂಪದಿಂದನ ತಿಳ್ಕೊಳ್ಳೋದಿದೆ. ಅದರಲ್ಲೇ ಕೂಡ ಅನ್ಯದ್ದ, ಅರ್ಥಾತ್ ಪುಣ್ಯದ್ದ, ಅರ್ಥಾತ್ ಶಬ್ದದ, ಅರ್ಥಾತ್ ಗ್ರಂಥದ, ಅರ್ಥಾತ್ ಗುರುವಿಂದ, ಅದರಲ್ಲೇ ಕೂಡ ಏನಿಲ್ಲ, ಅವಶ್ಯಕತೆ ಇಲ್ಲ, ಆಧಾರ ಬೇಕಿಲ್ಲ. ಏನ ತನ್ನ ಸ್ವರೂಪ ಆಗಿದೆಯೋ ಅದನ್ನು ತನ್ನ ಸ್ವರೂಪದಿಂದಲೇ ತಿಳ್ಕೊಳ್ಳೋದಿದೆ. ಜ್ಞಾನದರ್ಶನ ಸ್ವರೂಪವನ್ನು ಯಾವುದರಿಂದ ತಿಳ್ಕೊಳ್ಳೋದ್ರಿ? ಪ್ರಕಾಶಮಯವಿರುವಂತಹ ಜೀವಿಗೆಯನ್ನು ಯಾವುದರಿಂದ ನೋಡೋದ್ರಿ? ಯಾವುದರಿಂದ ನೋಡೋದು? ಊದುಕಡ್ಡಿಯಿಂದ. ಊದಿನ ಕಡ್ಡಿ ಇದೆ. ಬೆಳಗ್ತಾ ಇರುವಂತಹ ಬಲ್ಬವನ್ನು ಯಾವುದರಿಂದ ನೋಡೋದ್ರಿ? ಊದುಕಡ್ಡಿ ಇದೆ. ಯಾವುದರಿಂದ? ಕಡ್ಡಿ ಈಚೆ ನೋಡೋದ್ರಿ? ಬೆಂಕಿ ಪಟ್ಟಣದೊಳಗಿಂದ ಯಾವುದರಿಂದ ನೋಡೋದು? ಜ್ಞಾನದರ್ಶನವನ್ನು ರಾಗದಿಂದ, ಶುಭದಿಂದ, ಜಡಶಾಸ್ತ್ರದಿಂದ, ಭಿನ್ನ ಗುರು ದೇವರಿಂದ ನೋಡೋದು ಸಾಧ್ಯ ಇಲ್ಲ. ತನ್ನ ಸಾಮರ್ಥ್ಯ ಅಂತ ಹೇಳಿ ಹೇಳಿದ್ರಲ್ಲ, ಏನೇನಿದೆ ಅದರಲ್ಲಿ
ಸಂಪೂರ್ಣ ಜಿನಾಗಮ ಇದೆ. ಅನಂತ ಕಾಲದ ಭವದುಃಖ ಇದೆ. ಭಾವಿ ಕಾಲದ ಅನಂತ ಸುಂದರಮಯವಾದಂತಹ ಸುಖ ಇದೆ. ಏನೇನಿದೆ? ಬರೇ ಅಷ್ಟೊಂದು ಶಬ್ದಗಳು. ಏನು ಶಬ್ದ? ತನ್ನ ಶಕ್ತಿ ಸಾಮರ್ಥ್ಯ. ಶಬ್ದ ಏನಿದೆ ರೀ? ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಹೇಗೆ ಪ್ರಕಟವಾಗಿದೆ ಅಂದರೆ ಅದನ್ನು ಇನ್ನು ಮೇಲೆ ಯಾರು ತಡೆಯೋ ಸಾಧ್ಯ ಇಲ್ಲ. ಎಲ್ಲಿ? ಲೋಕದೊಳಗನೂ ಇಲ್ಲ, ಅಲೋಕದೊಳಗನೂ ಇಲ್ಲ. ಯಾಕೆಲ್ಲ? ಅರೆ, ಲೋಕ ಅಲೋಕ ಹೇಗಿದೆ, ಹಾಗೆ ಈ ಜ್ಞಾನ ತಿಳಿತಾ ಇದೆ ಅಲ್ಲ. ಬಹಳ ರಹಸ್ಯ ಇದೆ ರೀ ಮಾತಿನೊಳಗ. ಲೋಕ ಅಲೋಕ, ಲೋಕದಲ್ಲಿರುವಂಥ ಪರಮಾಣು ಪರಮಾಣು, ಕಾಲಾಣು ಕಾಲಾಣು, ಅಖಂಡ ಧರ್ಮ ಅಖಂಡ ಅಧರ್ಮ, ಮತ್ತು ಅಲೋಕದೊಳಗೆ ಅನಂತ ಅಲೋಕದೊಳಗೂ ಕೂಡ ವ್ಯಾಪ್ತ ಇರುವಂಥ ಆಕಾಶ, ಇದು ಎಲ್ಲವನ್ನು ಹೇಗಿದೆಯೋ ಹಾಗೆ ಜ್ಞಾನ ತಿಳಿಯುವುದೇ. ಆ ಜ್ಞಾನಕ್ಕೆ ಲೋಕದೊಳಗೆ ಯಾವುದರದ್ದು ಬಾಧೆ ಇಲ್ಲ ಅಂಥೇಳಿ ಹೇಳುವುದರ ತಾತ್ಪರ್ಯ ಇದೆ. ತಿಳಿಯದೆ ಈ ಜ್ಞಾನ ಯಾವುದೇ ಹೇಗಿದೆ ಹಾಗೆ ತಿಳಿಯದೆ ಇರುವುದೇ ಈ ಜ್ಞಾನಕ್ಕ ಆ ಅನ್ಯ ವಸ್ತು ಏನಾಯಿತು? ಬಾಧೆ ಮಾಡುವಂಥದ್ದಾಯ್ತು. ಇದು ತಿಳಿಯುವ ಕಾರ್ಯ ತಾನೇ ಮಾಡಲಿಲ್ಲ. ಹಾಗಾದ್ರೆ ಅದು ತಿಳಿದು ಬರಲಿಲ್ಲ, ಅದರಲ್ಲಿ ಅದು ನಿಮಿತ್ತ ಆಯ್ತಲ್ಲ, ಬಾಧೆ ಆಯ್ತಲ್ಲ. ಹೇಳಿದ್ರಲ್ಲ, ಕೇವಲ ಜ್ಞಾನದೊಳಗೆ ಆ ಮೂರು ಲೋಕ ಏನಿದೆ ನಿಮಿತ್ತ ಇದೆ ಅಂತ ಹೇಳಿದ್ರು. ಮೂರು ಲೋಕ ಕೇವಲ ಜ್ಞಾನದೊಳಗೆ ಲೋಕ ಅಲೋಕ ನಿಮಿತ್ತ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ಇದು ಯಾವ ಪದಾರ್ಥವನ್ನು ತಿಳಿಯುವುದಿಲ್ಲಲ್ಲ, ಆ ತಿಳಿಯದೇ ಇರುವುದರಲ್ಲಿ ನಿಮಿತ್ತ ಯಾವುದಿದೆ? ಆ ಪದಾರ್ಥ ಇದೆ. ಎಂಥ ವಿಚಿತ್ರ ಮಾತು. ಲೋಕದೊಳಗೆ ಯಾವ ಪದಾರ್ಥದಿಂದ ಕೂಡ ಬಾಧೆ ಆಗುವುದಿಲ್ಲ. ಆ ಪ್ರಕಾರ ಇದು ಪ್ರಕಟ ಆಯ್ತಂತ. ಯಾವುದರಿಂದ? ತನ್ನ ಶಕ್ತಿ ಸಾಮರ್ಥ್ಯದಿಂದ. ಹಾಗಾದ್ರೆ ಇಂದಿನವರೆಗೆ ಯಾವ ಪದಾರ್ಥದಿಂದ ಬಾಧೆ ಇತ್ತು? ಅದು ಪ್ರಸಾರ ಆಗುವುದರೊಳಗ, ಪ್ರಕಟ ಆಗುವುದರೊಳಗ ಯಾವುದರದ್ದು ಬಾಧೆ ಇತ್ತು? ಬಾಧೆ ಯಾವುದರದ್ದು ಇರಲಿಲ್ಲ. ಇವು ತನ್ನ ಶಕ್ತಿಯ ಉಪಯೋಗನ ಮಾಡಿಕೊಂಡಿರಲಿಲ್ಲ. ಇವು ತನ್ನ ಶಕ್ತಿ ಸಾಮರ್ಥ್ಯದಿಂದ ಎಲ್ಲಿಯವರೆಗೆ ತನ್ನಲ್ಲೇ ತಾನು ಪ್ರಕಟ ಆಗುವುದಿಲ್ಲ. ಅರೆ, ದೀವಿಗೆ ಎಲ್ಲಿ ಉರಿತಿದೆ ರೀ? ಎಲ್ಲಿ ಉರಿತಿದೆ? ತನ್ನಲ್ಲಿ. ಬಲ್ಬ್ ಎಲ್ಲಿ ಉರಿತಿದೆ? ತನ್ನಲ್ಲಿ. ಅರೆ, ಒಟ್ಟಿನಲ್ಲಿ ಪ್ರಕಾಶಮಯವಾದಂಥ ಯಾವ ಪ್ರಕಾಶದ ಮೂಲ? ದೀವಿಗೆ, ಲೈಟು, ಸೂರ್ಯ, ಏನದ ಎಲ್ಲವೂ ಎಲ್ಲದವು ತನ್ನಲ್ಲಿ. ಅದೇ ಪ್ರಕಾರ ಜ್ಞಾನಮಯ ಆತ್ಮ ಜ್ಞಾನ ರೂಪದಿಂದ ಎಲ್ಲಿ ಪರಿಣಮಿಸ್ತಾನೆ? ತನ್ನಲ್ಲೇ. ಯಾವುದರಿಂದ? ಜ್ಞಾನದಿಂದ. ಅರೆ, ಇಷ್ಟು ಸ್ವಾಧೀನ, ಇಷ್ಟು ಪರಮ ಸ್ವತಂತ್ರ ವಿಶ್ವದ ಪದಾರ್ಥಗಳ ಸ್ವರೂಪ ಇದೆ. ಒಂದು ಸಲ ಪದಾರ್ಥದ ಸ್ವರೂಪ ಹೇಗಿದೆಯೋ ಹಾಗೆ ಜ್ಞಾನಮಯ ಆತ್ಮನಿಗೆ ತನ್ನ ಪ್ರಕಟ ಜ್ಞಾನದ ಮೂಲಕ ತಿಳಿದು ಬಂತು ಅಂತಂದ್ರೆ ಆ ಜೀವನಿಗೆ ಲೋಕದೊಳಗಿನ ಪ್ರತಿಯೊಂದು ಪದಾರ್ಥ ಪರಮ ಸ್ವತಂತ್ರ ಇದ್ದಾವೆ, ಪರಿಪೂರ್ಣ ಇದ್ದಾವೆ, ಪರನಿರಪೇಕ್ಷಕ ಇದ್ದಾವೆ. ತನ್ನಲ್ಲೇ ತಾನು ನಿರಂತರ ಸ್ವಾಧೀನ ರೂಪದಿಂದ ಸ್ವಭಾವ ಸೀಮೆಯ ಉಲ್ಲಂಘನೆ ಮಾಡುತ್ತನ ಪರಿಣಮನ ಮಾಡುತ್ತಾ ಇದ್ದಾವೆ ಅನ್ನುವ ಸುಂದರ ವಿಶ್ವದ ಅವನಿಗೆ ಪರಿಚಯ ಆದ ನಂತರ ಈಶ್ವರ ಜಗತ್ತಿನ ಕರ್ತೃ, ಕರ್ಮದ ಕಾರಣದಿಂದ ಗತಿಗಳಾಗ್ತವೆ, ರಾಗದ ಕಾರಣದಿಂದ ಕರ್ಮ ಬಂಧ ಆಗ್ತಿದೆ. ಇದು ಯಾವ ಮಾತನ್ನು ಕುಡಿಯುವುದು? ರಾಗದಿಂದ ಕರ್ಮ ಆಗ್ತಿದೆ ಏನಿಲ್ರಿ? ಕರ್ಮ ಯಾವುದರಿಂದ ಬಂದಾಗ್ತಿದೆ? ರಾಗದ್ವೇಷ ಮೋಹದಿಂದನ ಆಗ್ತಿದೆ ಅಲ್ಲ? ಏನಿದೆ? ಕರ್ಮದ ಉದಯದಿಂದನೇ ಜೀವದಲ್ಲೇ ವಿಕಾರಿ ಭಾವ ಆಗ್ತಾವಲ್ಲ? ಹಾಗಿಲ್ಲ. ರಾಗದ ಕಾರಣದಿಂದ ಕರ್ಮ ಬಂಧ ಆಗುವುದಿಲ್ಲ.
ಬಂಧಯೋಗ್ಯ ಅದರ ಶಕ್ತಿಯ ಕಾರಣದಿಂದ ಆ ಕಾರ್ಮಣವರ್ಗಣಗಳ ಕರ್ಮಕ್ಕೆ ಪ್ರಾಪ್ತ ಆಗ್ತವೆ. ರಾಗ ಕರ್ಮದ ಉದಯದಿಂದ ಆಗುವುದಿಲ್ಲ. ಜೀವದ ಯಾವ ಶಕ್ತಿ ಸಾಮರ್ಥ್ಯ ಪ್ರಗಟ ಇದೆಯೋ ಅದ ತನ್ನ ಅನುಭವದಿಂದ ಹೊರಗಿರುವ ಕಾರಣದಿಂದ ರಾಗ ಆಗ್ತಿದೆ. ಕರ್ಮದ ಉದಯದಿಂದ ರಾಗ ಆಗೋದನೇ ಇಲ್ಲ. ರಾಗದ ಕಾರಣದಿಂದ ಜಡ ಕಾರ್ಮಣ ವರ್ಗಣಗಳ ಕರ್ಮರೂಪ ಆಗೋದನೇ ಇಲ್ಲ. ಯಾಕೆ ಅಂತಂದ್ರೆ ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿನಲ್ಲಿ ಅಭಾವ ಇದೆ. ಜಡದ ಚೇತನದೊಳಗ ಚೇತನದ ಜಡದೊಳಗ ಏನಿದೆ? ಅಭಾವ ಇದೆ. ಏನು ಹೇಳಿದ್ರಲ್ಲಿ? ಸ್ವಾನುಭವ ಗೋಚರವಾದ ಶುದ್ಧ ಚೈತನ್ಯ ವಸ್ತು ಅದು ಶುದ್ಧ ಇದೆ ಅನ್ನೋದ ಸ್ವ ಅನುಭವ ಆದ ನಂತರನ, ಅದು ಸ್ವಾನುಭವ ಗೋಚರವೇ ಇದೆ ಅನ್ನೋದ ಅನುಭವ ಆದ ನಂತರನ, ಅದ ಚೈತನ್ಯ ವಸ್ತು ಇದೆ ಅನ್ನೋದ ಅನುಭವ ಆದ ನಂತರನ ಆಗಮದ ಪರಿಭಾಷೆಗಳನ್ನು ಕಂಠಸ್ಥ ಮಾಡುವುದರಿಂದ ಚೈತನ್ಯ ಇದೆ ಆ ವಸ್ತು ಅನ್ನೋದರ ನಿರ್ಣಯನೂ ಆಗುವುದಿಲ್ಲ. ಅದ ಸ್ವಾನುಭವ ಗೋಚರ ಇದೆ ಅನ್ನುವುದರದ್ದು ಕೂಡ ಕೇವಲ ಶಬ್ದಗಳು ಬಿಡ್ತವೆ. ಸ್ವಾನುಭವ ಗೋಚರವಾದ ಶುದ್ಧ ಚೈತನ್ಯ ವಸ್ತುವು ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಯಾರೂ ಕೈ ಹಿಡಿಯೋರು ಬೇಕಿಲ್ಲ, ಹಸ್ತಾವಲಂಬನ ಬೇಕಿಲ್ಲ. ತನ್ನ ಶಕ್ತಿ ಸಾಮರ್ಥ್ಯದೊಂದಿಗೆ ಹೇಗೆ ಪ್ರಕಟವಾಗಿದೆ ಅಂದರೆ ಇಲ್ಲಿ ಶುದ್ಧ ಚೈತನ್ಯ ವಸ್ತು ಅಂತಿದ್ದಾರೆ. ವಸ್ತು ವಸ್ತು ಅಂಥೇಳಿ ಯಾವುದು ಕೇಳ್ರಿ? ಈಗ ಹೇಳ್ತಲ್ಲ ಪರಿಣಾಮ ಸ್ವಯಂ ಆದ ಅಂಥೇಳಿ. ಪರಿಣಾಮ ಏನೈತಿ? ಅದು ಸ್ವಯಂ. ಹಾಗಾದ್ರೆ ಇಲ್ಲಿ ವಸ್ತು ಅಂಥೇಳಿ ಹೇಳಿದಾರಲ್ಲ, ಯಾವುದಕ್ಕೆ ಹೇಳಿದರು? ಯಾವುದು ವಸ್ತುವಿನ ಅನುಭವ ಮಾಡಿತಲ್ಲ, ಯಾವುದು ವಸ್ತುವಿನ ಶುದ್ಧತೆಯನ್ನ ಪ್ರತ್ಯಕ್ಷ ಅನುಭವ ಗೋಚರ ತಿಳಿತಲ್ಲ, ಅದು ಸ್ವಯಂ ವಸ್ತುವಾಗಿನ ತಿಳಿತಾರೆ. ಪರ್ಯಾಯ ಇದ್ದುಕೊಂಡು ತಿಳಿಲಿಲ್ಲ, ಸಮಯವರ್ತಿ ಇದ್ದುಕೊಂಡು ತಿಳಿಲಿಲ್ಲ. ಅದು ಸಮಯವರ್ತಿ ಇದ್ರ ತ್ರಿಕಾಲಿಯನ್ನು ಹೇಗೆ ತಿಳಿತೀರಿ? ಒಂದು ಗುಣದ ಪರ್ಯಾಯ ಮಾತ್ರ, ಜ್ಞಾನದ ಒಂದು ಗುಣದ ಪರ್ಯಾಯ ಮಾತ್ರ ಇದ್ರೆ ಅನಂತ ಗುಣಗಳ ಅಭೇದ ಪುಂಜವನ್ನು ಹೇಗೆ ತಿಳಿತಿದ್ದೀರ? ಯಾವುದು ತಿಳಿತಲ್ಲ ಅದು ಸ್ವಯಂ ವಸ್ತು ಆಗಿದೆ ರೀ. ಒಂದು ಸಮಯದ ಇರುವೆಳೆದೊಳಗೂ ಕೂಡ ಅದು ತ್ರಿಕಾಲಿಯ ಅನುಭವ ಮಾಡುತ್ತಿದೆ. ಒಂದು ಜ್ಞಾನಗುಣದ್ದೇ ಪರ್ಯಾಯ ಇರುವೆಳೆದೊಳಗೂ ಕೂಡ ಅನಂತ ಗುಣಗಳ ಅಭೇದ ಪಿಂಡ ಆತ್ಮನ ಅನುಭವ ಮಾಡಬೇಕಾದ್ರೆ ಆ ಜ್ಞಾನದ ಭಿನ್ನ ಅಸ್ತಿತ್ವ, ಜ್ಞಾನದ ಪರ್ಯಾಯದ ಭಿನ್ನ ಸಮಯವರ್ತಿತ್ವ ಉಳಿತಿದೆ ಅಂದರೆ ಇದಕ್ಕೆ ನಾವು ಸಮ್ಯಕ್ ಜ್ಞಾನ ಅನ್ನೋದು, ಕೇವಲ ಜ್ಞಾನ ಅನ್ನೋದು, ಇದು ಯಾವುದು ಅನ್ನೋದು ಅವಶ್ಯಕನೇ ಇಲ್ಲ. ಅದು ವಸ್ತುನದೇ. ಒಂದು ಜ್ಞಾನಗುಣದ ಪರ್ಯಾಯ ಇದೆ, ಆದ್ರೆ ಅದು ವಸ್ತುವಿನಲ್ಲಿ ಅಭೇದ ಇದೆ. ಜಲಬಿಂದು ಇದೆಯಲ್ಲ, ಅದನ್ನೊಂದು ಬಕೆಟ್ ಒಳಗೆ ಹಾಕಿದ ನಂತರ ಅದು ಏನಾಯ್ತು ರೀ? ಸಮಗ್ರ ನೀರಿನ ರೂಪ ಆಗಿ ಹೋಗುತ್ತೆ. ಆ ಬಿಂದುವನ್ನು ಯಾವುದನ್ನು ನಾವು ಈಗ ಹಾಕಿದ್ದೇವಲ್ಲ ಅದನ್ನೇ ಮರು ಸಮಯದೊಳಗೆ ಹೊರಗೆ ತೆಗಿಲಿಕ್ಕೆ ಬರ್ತಿದೆ ಅಂದರೆ ಯಾವ ಒಂದು ಬಿಂದುವನ್ನು ಈಗ ನಾವು ಬಕೆಟ್ ಒಳಗೆ ಅಥವಾ ಕೊಡದೊಳಗೆ ಹಾಕಿದ್ದೀವಿ, ಅದೇ ಬಿಂದುವನ್ನು ಬೇಡ ತೆಗಿ ಅದನ್ನು ಅಂದ್ರೆ ತೆಗಿಲಿಕ್ಕೆ ಬರ್ತಿದೆ ಅಂತ. ಹಾಗೆ ತೆಗಿಲಿಕ್ಕೆ ಬರುವುದಿಲ್ಲ. ಯಾಕಂತಂದ್ರೆ ಅದರೊಳಗೆ ಅಭೇದ ಆಗಿ ಹೋಗಿದೆ. ಅದೇ ಪ್ರಕಾರ ಇಲ್ಲಿ ವಸ್ತುವಾಗಿ ಹೋಗಿದೆ. ಅದಕ್ಕೆ ನೀವು ಸಮ್ಯಕ್ ದರ್ಶನ ಅನ್ನೋರು, ಸಮ್ಯಕ್ ಜ್ಞಾನ ಅನ್ನೋರು, ಕೇವಲ ಜ್ಞಾನ ಅನ್ನೋರು, ಏನನ್ನೋರು, ಅದು ಏನೂ ಇಲ್ಲ, ಅದು ವಸ್ತುವೇ ಇದೆ. ಜ್ಞಾನ ಅನುಭವ ಗೋಚರ ಇದೆಯೋ ಅಥವಾ ಜ್ಞಾನದಿಂದ ವಸ್ತು ಅನುಭವ ಗೋಚರ ಇದೆಯೋ ಅಥವಾ ವಸ್ತುವಿನಿಂದ ಅನುಭವ ಗೋಚರ ಇದೆ. ಭೇದ ಎಲ್ಲಿ ಮಾಡಿದ್ರೂ ಯಾತಕ್ಕಾಗಿ ಮಾಡಿದ್ರು?
ಭೇದ ದ್ರವ್ಯ ಪರ್ಯಾಯದಲ್ಲಿ ಮಾಡಿದ್ರು, ದ್ರವ್ಯ ಗುಣಗಳಲ್ಲಿ ಮಾಡಿದ್ರು. ಆದರೆ ಯಾವುದರ ಸಲುವಾಗಿ ಮಾಡಿದರು? ಭೇದದ ಮೂಲಕ ಭೇದವನ್ನು ತಿಳಿಯುವ ಸಲುವಾಗಿ ಮಾಡಿದ್ರು, ಅಥವಾ ಅಭೇದದೊಳಗೆ ಒಂದಾಗಿ ಅಭೇದದ ಅನುಭವ ಮಾಡುವ ಸಲುವಾಗಿ. ಏನಿದೆ ವಸ್ತು ಶ್ರದ್ಧೆಯನ್ನು ತಿಳ್ಕೊಳ್ಳೋದಿದೆ, ಪ್ರಭುತ್ವವನ್ನು ತಿಳ್ಕೊಳ್ಳೋದಿದೆ, ಅಸ್ತಿತ್ವವನ್ನು ತಿಳ್ಕೊಳ್ಳೋದಿದೆ. ಯಾವ 47 ಶಕ್ತಿ ಅಥವಾ 47 ಧರ್ಮಗಳನ್ನು ಹೇಳಿದರೋ ಅವುಗಳನ್ನು ಯಾವುದಾದರೂ ಒಂದನ್ನು ತಿಳ್ಕೊಳ್ಳೋದಿದೆ. ಬರ್ತಿದೆ ಏನ್ರಿ? ಮತ್ತು ತಿಳಿಸಿಕೊಟ್ಟಿದ್ದಾರೆ ಅಂದಮೇಲೆ ತಿಳಿದು ಬರ್ತಿದೆಯೋ ಅಥವಾ ಇಲ್ರಿ? ಯಾವ ಶಕ್ತಿ? ಜೀವತ್ವ ಶಕ್ತಿ ಅಥವಾ ಚಿತಿ ದೃಷಿ ಯಾವುದೂ ಶಕ್ತಿ, ಪ್ರಭುತ್ವ ಶಕ್ತಿ, ಪ್ರಕಾಶ ಶಕ್ತಿ. ಯಾವ ಶಕ್ತಿ? ಹೇಗೆ ತಿಳ್ಕೊಳ್ಳೋದು? ಬರ್ತಿದೇನ ಹೇಳ್ರಿ? ಇದೇನಿಲ್ರಿ, ಭಿನ್ನ ಇದೇನಿಲ್ಲ. ಸಾರಿನೊಳಗ ಅಥವಾ ಶರ್ಬತದೊಳಗ ಯಾವ್ಯಾವ 6 ಅಥವಾ 4 ರಸ ಅದಾವಲ್ಲ, ಅವು ಭಿನ್ನ ಇದಾವ ಅಥವಾ ಇಲ್ಲ? ಎಲ್ಲಿದೆ ತೋರ್ಸು ನನಗೆ. ನೋಡಿದ ಶರ್ಬತ್ ಸಿಹಿ ಎಷ್ಟಿದೆ ನೋಡು ಅಂಥೇಳಿ ಮಗು ಹೇಳಿದ ನಂತರ ತೋರಿಸು ನನಗೆ ಸಿಹಿ ಎಲ್ಲಿದೆ. ನೋಡಿದ ಅಂಥೇಳಿ ತೆಗೆದು ತೋರಿಸ್ಲಿಕ್ಕೆ ಬರ್ತಿದೆ? ಇಲ್ಲ. ಅದರಲ್ಲೇ ನೋಡಿ, ಈ ಕಡೆ ಇದೆ ನೋಡು, ಇದು ಸಿಹಿ, ತೋರಿಸ್ಲಿಕ್ಕೆ ಬರ್ತಿದೆ. ಹಾಗಾದರೆ ಜೀವದೊಳಗೆ ಜ್ಞಾನ ಇದೆ, ಪ್ರಕಾಶತ್ವ ಶಕ್ತಿ ಎಲ್ಲಿದೆ? ಕಥನ ಮಾಡಿದ್ದು ಸುಳ್ಳೇನ್ರಿ? ಆ ಶರ್ಬತದೊಳಗೆ ಸಿಹಿ ಇದ್ದದ್ದು ಸುಳ್ಳೇನ್ರಿ? ಸಿಹಿ ಇದ್ದದ್ದು ಸುಳ್ಳೇನ್ರಿ? ಶರ್ಬತದೊಳಗ ಇದೆಯೋ ಅಥವಾ ಇಲ್ಲ? ಅದೇ ಪ್ರಕಾರ ಆತ್ಮನಲ್ಲೇ ಜ್ಞಾನ, ಆತ್ಮನಲ್ಲೇ ಪ್ರಕಾಶತ್ವ ಶಕ್ತಿ ಏನೇನು ಇದಾವೆ, ಸಂಕುಚಿತ ವಿಸ್ತಾರ ಶಕ್ತಿ, ತ್ಯಾಗೋಪಾದಾನ ಶೂನ್ಯತ್ವ ಎಲ್ಲಿದೆ ತೋರ್ಸ್. ಇದೇನಿಲ್ಲ, ತೋರ್ಸಕ್ಕೆ ಬರೋದಿಲ್ಲ ಅಂಥೇಳಿ ಹೇಳೋದಕ್ಕಿಂತ ಇದೇನಿಲ್ಲ ಮೊದಲು. ಹಾಗಾದರೆ ಎಲ್ಲಿದೆ? ಸ್ವಾನುಭವ ಗೋಚರ. ಸ್ವಾನುಭವ ಗೋಚರ ಯಾವುದ? ವಸ್ತುವಿನ ಶಕ್ತಿ. ಬಹಳ ಅರ್ಥ ಇದೆ ರೀ. ಬಂಧವನ್ನು ಕೊನೆಗೊಳಿಸುವಂಥದ್ದು ಇದೆ, ಬಂಧವನ್ನು ಇಲ್ಲದಾಗಿಸುವಂಥದ್ದು ಇದೆ. ಎಲ್ಲಿ ಎಲ್ಲಿ ಬಂಧ? ಎಲ್ಲಿಲ್ಲ, ಎಲ್ಲಿಲ್ಲ ಬಂಧ? ಎಲ್ಲಿ ಈ ಸ್ವಾನುಭವ ಗೋಚರ ಶುದ್ಧ ಚೈತನ್ಯ ವಸ್ತುವನ್ನು ಯಾವ ಜೀವ ಪ್ರತ್ಯಕ್ಷ ತನ್ನ ಶಕ್ತಿ ಸಾಮರ್ಥ್ಯದಿಂದ ಅನುಭವದಲ್ಲಿ ತಂದುಕೊಂಡನೋ ಅಲ್ಲಿ ಇಲ್ಲ. ಏನಿಲ್ಲ? ಬಂಧ ಇಲ್ಲವೇ ಇಲ್ಲ. ಮತ್ತು ನಾವು ಬಂಧದ ನಿರೋಧದ ಸಲುವಾಗಿ ಏನೇನು ಮಾಡ್ತಾ ಇದ್ದೇವ್ರಿ? ವಸ್ತುವಿನೊಳಗೆ ಇದೆ ಏನ? ಜ್ಞಾನ ಇದೆ, ದರ್ಶನ ಇದೆ, ಸುಖ ಇದೆ, ವೀರ್ಯ ಇದೆ, ಏನಿದಾವೆ? 47 ಇದಾವೆ, ಅನಂತನೂ ಅದಾವೆ. ಆಕಾಶದ ಪ್ರದೇಶದ ಅನಂತ ಗುಣ. ಹಾಗಾದರೆ ಆ ಗುಣ ಅದರಲ್ಲಿ ಇರುವೆಳೆಯದೊಳಗೂ ಕೂಡ ಅದನ್ನು ತೆಗೆದು ತೋರಿಸಲಿಕ್ಕೇನೂ ಬರುವುದಿಲ್ಲ. ಅದು ಯಾವುದೇ ಒಂದು ವಿಭಾಗದೊಳಗೆಲ್ಲ ಜೈನ ಸಿದ್ಧಾಂತ ಪ್ರವೇಶಿಕೆಯ ಯಾವುದನ್ನು ಗುಣವೆಂದು ಹೇಳುತ್ತಾರೆ? ಈ ಪ್ರಶ್ನೆಗೆ ಉತ್ತರ ಏನಿದೆ? ಯಾವುದೇ ದ್ರವ್ಯದ ಎಲ್ಲ ಭಾಗದಲ್ಲಿ, ಎಲ್ಲ ಅವಸ್ಥೆಗಳಲ್ಲಿ, ಯಾವುದು ದ್ರವ್ಯದ ಎಲ್ಲ ಭಾಗದಲ್ಲಿ, ಎಲ್ಲ ಅವಸ್ಥೆಗಳಲ್ಲಿ ಇರ್ತಿದೆಯೋ ಅದನ್ನು ಗುಣ. ಯಾರು ತಿಳ್ಕೊಳ್ಳೋವ್ರಿ? ನಾವು ಶಬ್ದ ಕಂಠಪಾಠ ಮಾಡಿದೆವು, ಪರೀಕ್ಷೆ ಬರೆದೆವು, ಪರಿಚರ್ಚೆ ಮಾಡ್ತೇವೆ. ದ್ರವ್ಯದೊಳಗೆ ಇದಾವೆ ಅನಂತ ಗುಣ. ಆದರೆ ಯಾವೊಂದು ಗುಣ ನಿನ್ನ ಕ್ಷಯೋಕ್ಷಮ ಜ್ಞಾನದಿಂದ ಅಥವಾ ಸರ್ವಜ್ಞ ಪ್ರಭುವಿನ ಸರ್ವಜ್ಞತ್ವ ಶಕ್ತಿಯ ಮೂಲಕ ನಿನಗೆ ತೋರಿಸಿಕೊಡೋ ಸಾಧ್ಯ. ಬೇರೆ ಮಾಡಲಿಕ್ಕೆ ಬರುವುದಿಲ್ಲ,
ಅದನ್ನು ದ್ರವ್ಯದೊಳಗನ ಎಲ್ಲಿದೆ, ಈ ಭಾಗದಲ್ಲಿ ಇದೆ ಅಂಥೇಳಿ ಹೇಳಲಿಕ್ಕೆ ಎಲ್ಲ ಭಾಗದಲ್ಲಿ ಇದೆ. ದ್ರವ್ಯದ ಎಲ್ಲ ಭಾಗದಲ್ಲಿ ಎಲ್ಲ ವಸ್ತು. ಇಲ್ಲಿ ಶಬ್ದ ಬ್ರಹ್ಮ ಇದೆ. ಏನು ಹೇಳಿದ್ರು? ಜ್ಞಾನ ಎಲ್ಲಿದೆ? ಎಲ್ಲಿದೆ ಜ್ಞಾನ? ಜ್ಞಾನ ವಸ್ತುವಿನೊಳಗಿದೆ. ವಸ್ತುವಿನೊಳಗೆ ಜ್ಞಾನ ಬೇರೆ ಇಲ್ಲ, ವಸ್ತುವೇ ಇದೆ. ವಸ್ತುವೇ ಇದೆ. ಜ್ಞಾನದ ಮೂಲಕ ಆತ್ಮನನ್ನು ತಿಳ್ಕೊಳ್ಳೋದಿದೆ. ಅದೇ ಭೇದದ ಕಥನ ಇದೆ. ಜ್ಞಾನದ ಮೂಲಕ ಆತ್ಮ ತಿಳಿದು ಬರುವುದಿಲ್ಲ, ವಸ್ತುವಿನ ಮೂಲಕ ವಸ್ತು ತಿಳಿದು ಬರ್ತಿದೆ. ಆತ್ಮ ಇದು, ವಸ್ತು ಇದೆ. ವಸ್ತುವಿನ ತಿಳಿಯುವ ರೂಪದ ಪರ್ಯಾಯ ವಸ್ತುವಿನ ತ್ರಿಕಾಲಿ ಗುಣದ ಅನುಸರಣೆ ಮಾಡಿ ಆಗ್ತಿದೆ. ಹಾಗಾದ್ರೆ ತ್ರಿಕಾಲಿಯ ಸ್ವೀಕಾರ, ಅಭೇದದ ಸ್ವೀಕಾರ, ಆ ಅಭೇದವಾಗಿ ಇರುವಂಥ ಪರಿಣಾಮ ಪರ್ಯಾಯ ಮಾಡಬೇಕು. ಪರ್ಯಾಯ ಅನ್ನಿಸಿಕೊಳ್ತಿದೆ, ಪರಿಣಾಮ ಅನ್ನಿಸಿಕೊಳ್ತಿದೆ, ಆದರೆ ಅದು ವರ್ತಮಾನದ ವಸ್ತುವೇ ಇದೆ. ವಸ್ತುವಿನ ಅನುಭವ, ವಸ್ತುವಿನ ಜ್ಞಾನ, ವಸ್ತುವಿನ ಪರಿಚಯ ವಸ್ತುವಿನಿಂದ ಆಗ್ತಿದೆ. ವಸ್ತುವಿನಿಂದ ಅನ್ನೋದಕ್ಕನ ಶಕ್ತಿ ಸಾಮರ್ಥ್ಯ. ಇನ್ನು ಅಲ್ಲಿ ಎರಡದವ್ರಲ್ಲ, ಏನು ಎರಡದವು? ಒಂದು ಶಕ್ತಿ ಇದೆ, ಒಂದು ಸಾಮರ್ಥ್ಯ ಇದೆ. ಎರಡು ಒಂದೇ. ಎರಡದವ್ರಿಗೆ ತನ್ನೊಂದು ಶಕ್ತಿ ಸಾಮರ್ಥ್ಯ. ಶಕ್ತಿ ಅಂತಂದ್ರೆ ಯಾವಾಗಲೂ ಇರುವಂಥದ್ದ, ಸಾಮರ್ಥ್ಯ ಅಂತಂದ್ರೆ ಕಾರ್ಯ ಮಾಡುವಂಥದ್ದು. ಶಕ್ತಿ ಅಂತಂದ್ರೆ ಯಾವಾಗಲೂ ಇರುವಂಥದ್ದು. ಅವನಲ್ಲಿ ಇಲ್ಲದಿದ್ರೆ ಸಾಮರ್ಥ್ಯ ಎಲ್ಲಿಂದ ಬರೋದ್ರೆ? ಅವನಲ್ಲಿ ಇಲ್ಲದಿದ್ರೆ, ವಸ್ತು ಜೀವಾತ್ಮನಲ್ಲೇ, ಜೀವನಾಮದ ದ್ರವ್ಯದಲ್ಲೇ ಶಕ್ತಿ ಇಲ್ಲದಿದ್ರೆ, ತ್ರಿಕಾಲಿ ಶಕ್ತಿ ಇಲ್ಲದೆ ಹೋದ್ರೆ ವರ್ತಮಾನದ ಸಾಮರ್ಥ್ಯ ಎಲ್ಲಿಂದ ಬರೋದ್ರೆ? ಅದ್ಭುತ ಮಾತು. ತನ್ನ ಶಕ್ತಿ ಸಾಮರ್ಥ್ಯದಿಂದ ಸ್ವಾನುಭವ ಗೋಚರವಿರುವಂಥ ಶುದ್ಧ ಚೈತನ್ಯ ವಸ್ತು ಯಾವ ರೀತಿ ಪ್ರಕಟ ಆಗಿದೆ ಅಂತಂದ್ರೆ, ಲೋಕ ಅಲೋಕದ ಯಾವ ಪದಾರ್ಥನೂ ಇನ್ನು ಅದನ್ನು ತಡೆಯೋ ಸಾಧ್ಯ ಇಲ್ಲ. ಸಮ್ಯಕ್ ದರ್ಶನ ಆದ ನಂತರ ಅದೇ ಮತ್ತು ಭೇದಕ್ಕನೇ ಆ ಅನುಭವ ಆದ ನಂತರ ತನ್ನ ಶಕ್ತಿಯಿಂದ, ಆಗಮದ ಬಲದಿಂದಲ್ಲ, ಪುಣ್ಯದ ಬಲದಿಂದಲ್ಲ, ಗುರುವಿನ ಕರುಣೆಯಿಂದಲ್ಲ, ತನ್ನ ಶಕ್ತಿ ಸಾಮರ್ಥ್ಯದಿಂದ ಸ್ವಾನುಭವ ಗೋಚರವಿರುವಂಥ ಶುದ್ಧ ಚೈತನ್ಯ ವಸ್ತು ಯಾವ ರೀತಿ ಪ್ರಕಟ ಆಗಿದೆ ಅಂತಂದ್ರೆ, ಅದನ್ನು ತಡೆಯುವಂಥ ಸಾಮರ್ಥ್ಯ ಇಲ್ಲ. ಮೂರು ಲೋಕದೊಳಗೆ, ಮೂರು ಕಾಲದೊಳಗೆ, ಅಥವಾ ಲೋಕ ಅಲೋಕದ ಯಾವ ಪದಾರ್ಥದೊಳಗೆ ಇಲ್ಲ. ಪದಾರ್ಥದೊಳಗೆ ಇಲ್ಲ ಅನ್ನೋದು ಸತ್ಯೋ, ಅಥವಾ ಯಾವ ಕಾಲಕ್ಕೂ ಅವನ ಶಕ್ತಿ ಸಾಮರ್ಥ್ಯವನ್ನು, ಅವನ ಸ್ವಾನುಭವವನ್ನು, ಅವನ ಶುದ್ಧ ಚೈತನ್ಯ ವಸ್ತುವಿನ ಪ್ರಕಟತೆಯನ್ನು ಇದುವರೆಗೆ ಯಾವ ವಸ್ತುನು ತಡದೇ ಇರಲಿಲ್ಲ. ಹೇಳ್ರಿ. ಅಚಿಂತ್ಯ ಶಕ್ತಿ ಸ್ವಯಮೇವ ದೇವ. ಇನ್ನೇನಿದೆ ರೀ? ಹೇಳಿದ್ರಿ ಅವ್ರ, ಸ್ವಯಮೇವ, ಸ್ವಯಂ ಏವ, ತನ್ನಿಂದ ತಾನೇ ಏನದ ನಾವು ದೇವ. ಯಾವ ಪ್ರಕಾರ? ಆಕಾಶದೊಳಗ ಸೂರ್ಯ, ಅವನನ್ನು ತಡೆಯೋರು ಯಾರೂ ಇಲ್ಲ. ಅದೇ ಪ್ರಕಾರ ಈ ಚೈತನ್ಯ ಸೂರ್ಯ ಇವ ತನ್ನ ಅನುಭವ ಮಾಡುವುದರೊಳಗ ಇವನನ್ನು ತಡೆಯುವವರು ಯಾರೂ ಇಲ್ಲ. ಇವ ತಾನಾಗೇನೆ ಎಲ್ಲಿಯವರೆಗೆ ಅನುಭವ ಮಾಡುವುದಿಲ್ಲ, ಅಲ್ಲಿಯವರೆಗೆ ಆ ಕರ್ಮ, ಆ ಕ್ಷೇತ್ರ, ಆ ಅಜ್ಞಾನ, ಆ ಉದಯ ಏನೇನರೇ ಹೇಳೋದ್ರಿ, ಆದ್ರೆ ಅದರೊಳಗೆ ಒಂದು ಅಂಶ ಕೂಡ ಶಕ್ತಿ ಇಲ್ಲ. ತನ್ನ ಶಕ್ತಿ ಸಾಮರ್ಥ್ಯದಿಂದ ಏನ ಸ್ವಾನುಭವ ಗೋಚರವಿರುವಂಥ ಶುದ್ಧ ಚೈತನ್ಯ ವಸ್ತುವಿನ ಅನುಭವದ ಮೂಲಕ ಅದನ್ನು ಹೇಗೆ ಪ್ರಕಟಪಡಿಸಿಕೊಂಡಿದ್ದಾನೆ ಅಂತಂದ್ರೆ,
ಅದನ್ನು ತಡೆಯುವಂಥ ಶಕ್ತಿ ಲೋಕ ಅಲೋಕದ ಯಾವುದೂ ಜ್ಞೇಯ ಪದಾರ್ಥದೊಳಗೆ ಇಲ್ಲ. ಇದರ ಅರ್ಥ ಏನಾಗ್ತಿದೆ ರೀ? ಇನ್ನೊಂದು ಸಲ ನಡೀರಿ. ಹೇಗೆ ಲೋಕ ಅಲೋಕ ಸಂಬಂಧವಾಗಿ ಸಕಲ ಜ್ಞೇಯಗಳನ್ನು ತಿಳಿದುಕೊಳ್ಳುವಂಥ ಶುದ್ಧ ಜ್ಞಾನದ ಪ್ರಸಾರವು ಅದನ್ನು ಅನ್ಯ ಯಾವುದೇ ಇನ್ನೊಂದು ದ್ರವ್ಯವು ತಡೆಯುವ ಸಾಧ್ಯತೆ ಇದೆ. ಬಹಳ ಅದ್ಭುತ ಅಂತಂದ್ರೆ ಒಂದೊಂದು ಶಬ್ದದೊಳಗೆ ಎಷ್ಟು ಒತ್ತೊತ್ತಾಗಿ ಭಾವ ತುಂಬಿದ್ದು ಇದೆ ಅಂತಂದ್ರೆ, ಇಂಥವ ಅಸಂಖ್ಯ ಅನಂತ ಲೋಕಗಳು ಬಂದ್ರೂ ಕೂಡ ಆ ಭಾವದ ವಿಸ್ತಾರ ತೀರುವುದಿಲ್ಲ. ಅಷ್ಟಭಾವ ಅಂದ್ರನ ಅಚಿಂತ್ಯ ಶಕ್ತಿ ಸ್ವಯಮೇವ. ಏನು ಹೇಳಿದ್ರು? ಹೇಗೆ ಲೋಕ ಅಲೋಕ ಸಂಬಂಧವಾಗಿ ಸಕಲ ಜ್ಞೇಯಗಳನ್ನು ತಿಳಿದುಕೊಳ್ಳುವಂಥ, ಇಲ್ಲಿ ಸಕಲ ಪದಾರ್ಥಗಳನ್ನು ಅನ್ನಲಿಲ್ಲ. ಜ್ಞೇಯ ಯಾಕಂದ್ರೆ ಅರೆ ಅವು ತಿಳಿದು ಬರ್ಲಿಕ್ಕೆ ಯೋಗ್ಯ ಅದಾವು, ತಿಳಿದು ಬರುವ ರೂಪದಿಂದ ಅವು ಪರಿಣಾಮನ ಮಾಡ್ತಾನೆ ಇದಾವೆ. ಆದರೆ ನೀನು ಎಲ್ಲಿಯವರೆಗೆ ತಿಳ್ಕೊಳ್ಳುವ ರೂಪದಿಂದ ಪ್ರಕಟ ಆಗುವುದಿಲ್ಲ, ಅಲ್ಲಿಯವರೆಗೆ ಅವೇನು ಮಾಡೋವ್ರಿ? ವಸ್ತು ರೂಮದೊಳಗೆ ಅದಾವನರಿ, ಎಲ್ಲದಾವ ಅಲ್ಲೇ, ಹ್ಯಾಗದಾವ ಹಾಗೆ. ಆದ್ರೆ ಬೆಳಕನ ಇಲ್ಲ ಅಂದಮೇಲೆ ಅವು ಕಾಣುವುದಿಲ್ಲ. ಅದೇ ಪ್ರಕಾರ ವಸ್ತುವಿನ ವಿದ್ಯಮಾನತೆ, ಕಾಣಿಸಿಕೊಳ್ಳುವ ಶಕ್ತಿ ಪ್ರತಿಯೊಂದು ಪದಾರ್ಥದಲ್ಲಿ ಇದೆ. ಆದರೆ ನೋಡುವ ತಿಳಿಯುವ ನಿನ್ನ ಶಕ್ತಿಯನ್ನ ನೀನು ಇದುವರೆಗೆ ತಿರೋಭೂತ ಮಾಡಿರುವುದರಿಂದ ಆ ಪದಾರ್ಥಗಳ ನಿನಗೆ ತಿಳಿದು ಬರ್ತಿರಲಿಲ್ಲ. ಅದರಲ್ಲಿ ಪದಾರ್ಥಗಳದ್ದು ಸ್ವಲ್ಪ ಕೂಡ ಏನಿಲ್ಲ, ಹಸ್ತ ಅರ್ಥಾತ್ ಕರ್ತವ್ಯ ಇಲ್ಲ. ಕರ್ತವ್ಯ ನಿನ್ನದೇ ಇದೆ. ಈಗ ಹೇಗೆ ಪ್ರಕಟ ಆಗೈತೆ ಅಂತಂದ್ರೆ ಅದೇ ಮೂಲ ಅಷ್ಟೇ ಇದೆ. ಏನ? ಸ್ವಾನುಭವ ಗೋಚರವಾದ ಶುದ್ಧ ಚೈತನ್ಯ ವಸ್ತು. ಮುಂದೇನ? ತನ್ನ ಶಕ್ತಿ ಸಾಮರ್ಥ್ಯದಿಂದ ಏನ ಪ್ರಕಟ ಆಗಿದೆ. ಕಾರ್ಯ ಇಷ್ಟೇ ಇದೆ. ಕರ್ಮನಾಶ ಏನು ಮಾಡಬೇಕಾಗಿಲ್ರಿ, ತಪಸ್ಸು ಮಾಡಬೇಕಾಗಿಲ್ಲ. ಒಳ್ಳೇದಾಯ್ತಲ್ಲ, ಅದೇ ಒಳ್ಳೇದನ್ನೇ ಇದೆ ರೀ. ನಾವೇ ಏನಾದರೂ ಕಷ್ಟ ಮೂಲ ಅಂಥೇಳಿ ತಿಳಿದಿದ್ದೇವ್ರಿ. ಧನಾದಿಗಳು ಬೇಕಾಗಿಲ್ಲ, ಶರೀರದ ಬಲಾದಿಗಳು ಬೇಕಿಲ್ಲ, ಕ್ಷೇತ್ರಕಾಲದ ಅನುಕೂಲ ಬೇಕಾಗಿಲ್ಲ. ತನ್ನ ಸಾಮರ್ಥ್ಯದಿಂದ ಅಂಥೇಳಿನ ಎಲ್ಲಿ ಗುರುವಿನ ಸದ್ಭಾವ ಇಲ್ಲ, ಎಲ್ಲಿ ಪ್ರತಿಕೂಲತೆಗಳಿಗೆ ಕೊನೆ ಇಲ್ಲ, ಅಂಥ 2.5 ದ್ವೀಪದ ಆಚೆನೋ ಮತ್ತು ನರಕದೊಳಗನೋ ಸಮ್ಯಕ್ ದರ್ಶನ ಆಗ್ತಿದೆ. ಯಾವುದರಿಂದ? ತನ್ನ ಶಕ್ತಿ ಸಾಮರ್ಥ್ಯದಿಂದ. ಏನಾಯಿತು? ಶುದ್ಧ ಚೈತನ್ಯ ವಸ್ತು ಪ್ರಕಟ ಆಯ್ತು ರೀ. ಅದು ಎಂಥದ್ದಿದೆ? ಸ್ವಾನುಭವ ಗೋಚರ ಇದೆ. ತನ್ನ ಶಕ್ತಿ ಸಾಮರ್ಥ್ಯದಿಂದ ಏನಾಯ್ತು? ಶುದ್ಧ ಚೈತನ್ಯ ವಸ್ತು ಪ್ರಕಟ ಆಯ್ತು. ಎಂಥದ್ದಿದೆ? ಸ್ವಾನುಭವ ಗೋಚರ. ಒಮ್ಮೆ ಪ್ರಕಟ ಆಯಿತು ಅಂತಂದ್ರೆ ಹೇಗೆ ಪ್ರಕಟ ಆಯ್ತಾನ? ಅದು ಇನ್ನು ಮೇಲೆ ಅಸ್ತಕ್ಕೆ ಪ್ರಾಪ್ತ ಆಗೋದನೇ ಇಲ್ಲ. ಎಲ್ಲ ಜ್ಞೇಯಗಳನ್ನು ತಿಳಿಯುವ ರೂಪದಿಂದ, ಅದೇ ಜ್ಞೇಯಗಳನ್ನು ಶಬ್ದದ ಪ್ರಯೋಗ ಮಾಡಿದ್ರಲ್ಲ, ಆಗ ಒಂದು ಅರ್ಥ ಹೇಳಿತ್ರಿ, ಏನ? ತಿಳಿದು ಬರುವ ಶಕ್ತಿ ಇದೆ ಅಂತ. ಇನ್ನೊಂದು ಅರ್ಥ ಇದೆ, ಜ್ಞೇಯ ಅಂದ್ರೆ ಅದು ನನಗೇನು ಮಾಡ್ತಾ ಇಲ್ಲ, ಅನುಕೂಲ ಪ್ರತಿಕೂಲ ಇಲ್ಲ, ಅದು ನನ್ನ ಜ್ಞಾನದ ಜ್ಞೇಯ ಮಾತ್ರ ಇದೆ. ಕರ್ಮ ಏನು ಮಾಡ್ತಾ ಇದ್ದೀರಿ? ದೇಹ ಏನು ಮಾಡ್ತಾ ಇದ್ದೀರಿ? ಶತ್ರು ಏನು ಮಾಡ್ತಾ ಇದ್ದಾನ್ರಿ? ವೈದ್ಯ ಏನು ಮಾಡ್ತಾ ಇದ್ದಾನ್ರಿ? ರೋಗವನ್ನು ಸರಿಪಡಿಸ್ತಾ ಇದ್ದಾನು? ಏನು ಇದೇ ವಿಷದ ಗಂಟ ಒಳಗಿಂದ ಅದನ್ನು ತೆಗಿತಾ ಇದ್ದಾನು? ಏನಿದೆ ರೀ? ಏನು ಯಾವುದರಲ್ಲಿಯೂ ಯಾವುದು ಏನು ಮಾಡು. ಇಲ್ಲಿ ಜ್ಞೇಯ ಶಬ್ದ ಇದೆಯಲ್ಲ, ಇದರದ್ದು ಇನ್ನೂ ವಿಸ್ತೃತ ಅರ್ಥ ಬಹಳಷ್ಟು ಪ್ರಕಟ ಆಗ್ತಿದೆ. ನೋಡೋಣ ನಮ್ಮ ಬುದ್ಧಿ ಎಷ್ಟು ನಿಲುಕ